ಅಶೋಕ್ ರೈ ಅವರು ರೈ ಎಸ್ಟೇಟ್ಸ್ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅದರ ವತಿಯಿಂದ ಅಶೋಕ ಜನಮನ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾಳೆ ಇವತ್ತಿನಿಂದ ದೀಪಾವಳಿ ಹಬ್ಬ. ಇವತ್ತು ನಾಳೆ ನಾಳಿದ್ದು 3 ದಿನ ದೀಪಾವಳಿ ಹಬ್ಬ. ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಅಶೋಕ್ ರೈ ಅವರು ಮತ್ತು ಅವರ ಕುಟುಂಬದವರು ವಸ್ತ್ರ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಅಶೋಕ್ ಅವರು ಶಾಸಕರಾಗಿ ಬಹಳ ಉತ್ತಮ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅವರ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಸ್ತ್ರಾಭರಣಗಳನ್ನು ಜನರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 13 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಇವತ್ತು 1 ಲಕ್ಷ ಜನರಿಗೆ ವಸ್ತ್ರಾಭರಣಗಳನ್ನು ಕೊಡ್ತಾ ಇದ್ದಾರೆ. ಅವರು ಸಮಾಜದಲ್ಲಿ ಬೇರೆ ಶ್ರೀಮಂತ ವರ್ಗದ ಜನರಿಗೆ ಮಾರ್ಗದರ್ಶಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಒಳ್ಳೆಯ ಕೆಲಸ. ಮನುಷ್ಯ ತಾನು ಗಳಿಸಿದ್ದನ್ನ ಸಮಾಜದಲ್ಲಿರ್ತಕ್ಕಂಥ ನಿರ್ಗತಿಗರಿಗೆ ಸ್ವಲ್ಪ ಭಾಗವನ್ನು ಹಂಚತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನಮ್ಮ ಸಮಾಜದಲ್ಲಿ ಶ್ರೀಮಂತರು ಬಡವರಿದ್ದಾರೆ, ಮೇಲ್ಜಾತಿ ಕೆಳಜಾತಿಯರಿದ್ದಾರೆ. ಇಂಥ ಸಮಾಜ ಇರುವಾಗ ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲೇದವರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರಬೇಕು. ಇದನ್ನೇ ಬಸವಣ್ಣವರು ಹೇಳಿದ್ರು. ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದ್ರೆ, 2 ತತ್ವಗಳನ್ನ ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ ದಾಸೋಹ. ಕಾಯಕ ದಾಸೋಹ. ಕಾಯಕ ಮಾಡುವಾಗ ಎಲ್ಲರೂ ಭಾಗವಹಿಸಬೇಕು. ಯಾರು ಕೂಡ ಕೂತ್ಕೊಂಡು ತಿನ್ನಬಾರದು ಅಥವಾ ಇನ್ನೊಬ್ಬರು ಉತ್ಪಾದನೆ ಮಾಡಿದಂಥದ್ರಲ್ಲಿ ನಾವು ಅದನ್ನು ಅನುಭವಿಸಬಾರದು. ನಾವು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡೋದನ್ನ ಎಲ್ರಿಗೂ ಹಚ್ಚಿಕೊಂಡು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು. ಇಂಗ್ಲಿಷ್ನಲ್ಲಿ ಬಸವಣ್ಣವರು ಹೇಳಿದಂಥ ಕಾಯಕ ದಾಸೋಹ ಏನಪ್ಪಾ ಅಂತಂದ್ರೆ,
ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ ಮಾಡಬೇಕು, ಉತ್ಪಾದನೆ ಮಾಡೋದನ್ನ ಎಲ್ಲರೂ ಹಂಚಿಕೆ ತಿನ್ನಬೇಕು. ಇದು ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದರು. ಇದನ್ನ ಇವತ್ತು ಅಶೋಕ್ ರೈ ಅವರು ಶಾಸಕರಾಗಿ ತಮ್ಮ ಉದ್ಯಮದಲ್ಲಿ ಸಂಪಾದನೆ ಮಾಡೋದನ್ನ ಇನ್ನೊಬ್ಬರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಸಮಾಜಮುಖಿಯಾದಂಥ ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತನ್ನು